ಬರುತ್ತೆ. ಸೊ ನಾವು ಸುಮ್ನೆ ಬರೀ ಅದನ್ನ ಫೋನನ್ನ ತಿಕ್ಕೊಂತ ಹೋದ್ರೆ ಸಾಕು, ನಮಗ್ ಹೋಗುತ್ತೆ. ಸೊ ಅದನ್ನ ನಾವು ನೋಡ್ತಾ ಹೋದಾಗೆಲ್ಲ ನಮ್ಮ ಮನಸ್ಸಲ್ಲಿ ಬೇರೆ ವಿಷಯಗಳಿಗೆ ನಾವಾಗನೇ ಆಸ್ಪದ ಕೊಡ್ತೀವಿ. ಆಸ್ಪದ ಕೊಟ್ಟಂಗೆಲ್ಲ ಮನಸ್ಸು ಕೂಡ ಒಂದು ಕೊಡ ಇದ್ದಂಗೆ, ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸೊ ಪರಿಪೂರ್ಣವಾಗಿ ಅದನ್ನೇ ನಾವು ಯಾವ್ದನ್ನ ತುಂಬಿಕೊಳ್ತೀವೋ ಆ ಮನಸ್ಸೆಂಬ ಕೊಡದಲ್ಲಿ ಅದು ಉಳಿಯುತ್ತೆ. ನಾವು ಒಳ್ಳೆ ನೀರನ್ನ ತುಂಬ್ಕೊಂಡ್ವಿ ಅಂದ್ರೆ ಒಳ್ಳೆ ನೀರು ತುಂಬುತ್ತೆ, ಕೆಟ್ಟ ನೀರನ್ನ ತುಂಬ್ಕೊಂಡ್ವಿ ಅಂದ್ರೆ ಕೆಟ್ಟ ನೀರನ್ನ ತುಂಬುತ್ತೆ. ಸೊ ಕೆಟ್ಟದನ್ನ ಹೊರ ಹಾಕಿ ಮತ್ತೆ ಒಳ್ಳೇದನ್ನ ಹಾಕಬೇಕು ಅಂತಂದಾಗ ಸಮಯ ಜಾಸ್ತಿ ತಗೊಳುತ್ತೆ. ನಾವು ಮೊದ್ಲಿಂದಾನೇ ಅದರಲ್ಲೇನೆ ನಾವು ಬದುಕ್ಬಿಟ್ಟಿವಿ ಅಂತಂತಂದ್ರೆ ಕೆಟ್ಟದನ್ನ ಹೊರ ಜಾಸ್ತಿ ಇರೋದಿಲ್ಲ ಮನಸ್ಸಲ್ಲಿ. ಸೊ ಹಂಗಾಗಿ ನಮ್ಮೆಲ್ಲಾ ಇವತ್ತಿನ ಆಶಯ, ನಮ್ಮ ಎಲ್ಲಾ ಶರಣರ ಆಶಯ, ಬಸವ ಕೇಂದ್ರದ ಮುಖಾಂತರ ಇರುವಂತದ್ದೇನು ಅಂತಂದ್ರೆ ನಾವು ಈ ತರದ ವಚನೋತ್ಸವಗಳನ್ನ ಮತ್ತೆ ಮಾಡ್ತಾ ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಮನಗಳಲ್ಲಿ, ಯಾಕೆ ಅಂತಂದ್ರೆ ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಳಿದಾವೆ, ವಯಸ್ಸಿಗೆ ಬಂದಿರಂತ ಮಕ್ಳಿದಾವೆ. ಸೊ ಆ ಮನಸ್ಸುಗಳಲ್ಲಿ ಅಲ್ಲೇನು ತುಂಬಿಲ್ಲ, ಆ ಕೊಡಗಳು ಇನ್ನೂ ಖಾಲಿ ಇದೆ. ಸೊ ವಚನೋತ್ಸವದ ಮುಖಾಂತರ ನಾವು ಆ ಕೊಡಗಳನ್ನ ಸರಿಯಾದ ವಿಷಯಗಳು, ಶರಣರ ಬದುಕನ್ನ ನಾವು ತುಂಬುವಂತಹ ಪ್ರಯತ್ನ ಮಾಡಿದ್ರೆ ಪ್ರೊಬಬ್ಲಿ ಈಗ ಇನ್ನೊಂದು 25-30 ವರ್ಷದ ಹಿಂದೆ ನಾವು ಹೋದ್ವಿ ಏನಂತಂದ್ರೆ ಅಷ್ಟು ಮುನ್ನೆಲೆಗೆ ಬಂದಿದ್ವೋ ಇಲ್ವೋ ಗೊತ್ತಿಲ್ಲ. ಯಾರು ಡೆಲಿಬರೇಟ್ ಆಗಿ ಅದನ್ನ ಇಟ್ಕೊಂಡಿದ್ರು ಅವ್ರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿತ್ತು. ಅದು ಬಿಟ್ರೆ ಸಮಾಜಕ್ಕೆ ಮುಖ್ಯವಾಹಿನಿಗೆ ಬಂದಿರ್ಲಿಲ್ಲ. ಈ ಇವತ್ತು ಬಂದಿರುವಷ್ಟು ಮುಖ್ಯವಾಹಿನಿಗೆ ಅವತ್ತು ಬಂದಿರ್ಲಿಲ್ಲ. ಸೊ ಹಾಗಾಗಿ ವಿಷಯಾದಿಗಳು ವಿಪರೀತವಾಗಿ ಅಲ್ಲಿ ಓಡಾಡ್ತಾ ಇದ್ವು ಎಲ್ಲರ ಮನಸ್ಸುಗಳಲ್ಲಿ, ಮನೆಗಳಲ್ಲಿ. ಸೊ ಈಗ ಒಂದು ಲೆವೆಲ್ಗೆ ಅವು ನಾವು ತೊಳಿತಾ ಅಂದ್ರೇನು, ನಮ್ಮ ಮನಸ್ಸೆಂಬ ಕೊಡದಲ್ಲಿರುವಂತಹ ಕೆಟ್ಟ ನೀರನ್ನ ನಾವು ಹೊರಗಡೆ ತೆಗೆದು ಒಳ್ಳೆಯ ನೀರನ್ನ ತುಂಬುವಂತಹ ಪ್ರಯತ್ನನ ನಾವು ಮಾಡ್ತಾ ಬಂದಿದೀವಿ. ಸೊ ಒಂದಿಷ್ಟ್ರ ಮಟ್ಟಿಗೆ ನಾವು ಸಕ್ಸಸ್ ಆಗಿದೀವಿ ಅನ್ನೋದಕ್ಕೆ ನಮ್ಮ ಇವತ್ತಿನ ವಚನೋತ್ಸವನೇ ಒಂದ್ ದೊಡ್ಡ ಉದಾಹರಣೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಶರಣರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿರುವಂತದ್ದೇನು ಅದೇ ನಮ್ಮ ಮನಸ್ಥಿತಿಗೆ ಹಿಡಿದಿರುವಂತ ಕೈಗನ್ನಡಿ ಅಂತ ನನಗನ್ಸುತ್ತೆ. ಸೊ ಆ ಕಾರಣದಿಂದ ನಾವು ಹೋಗುವಂತಹ ಪ್ರತಿ ಒಂದು ಮನೆಯಲ್ಲೂ ಇವತ್ತು ಅಥವಾ ನಮ್ಮ ಎಲ್ಲರ ಮನೆಗಳಲ್ಲೂ ಕೂಡ ಮಕ್ಕಳಿದಾವೆ, ವಯಸ್ಸಿಗೆ ಬಂದಿರೋಂಥವ್ರಿದ್ದಾರೆ. ಅವರೆಲ್ಲರ ಮನಸ್ಸಿನಲ್ಲಿ ನಾವು ಶರಣ ತತ್ವವನ್ನ, ಬಸವ ತತ್ವವನ್ನ ತುಂಬಿದ್ದೇ ಆಯ್ತು ಅಂತಂದ್ರೆ ಅವರ ಮನೆಯೊಳಗೆ ಯಾವತ್ತೂ ಕೂಡ ರಜಾ ತುಂಬುವುದಿಲ್ಲ. ರಜಾ ಅಂತಂದ್ರೆ ಕತ್ಲೆ ತುಂಬುವುದಿಲ್ಲ. ಅವ್ರ ಮನಸ್ಸುಗಳು ಸರಿಯಾಗಿ ಕ್ಲೀನ್ ಆಗಿದ್ದು, ಶರಣ ತತ್ವ, ಬಸವ ತತ್ವ ಅವ್ರ ಮನಸ್ಸಲ್ಲಿ ಇತ್ತು ಅಂತಂತಂದ್ರೆ ಅವರ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಯಾವತ್ತೂ ಬರೋದಿಲ್ಲ. ಸೊ ತನುವಿನೊಳಗೆ ಹುಸಿ ತುಂಬಿ ಅವ್ರ ಯಾವತ್ತೂ ಸಪ್ತಶಿಲ್ಗಳು, ತೋಟದ ಶರಣರು ಹೇಳಿದ್ರು, ಸಪ್ತಶಿಲ್ಗಳ ಬಗ್ಗೆ ನಮಗೆ ನೆನಪು ಮಾಡಿದ್ರು. ಸೊ ಅಲ್ಲಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ನಾವು ಬಸವ ತತ್ವವನ್ನ, ಶರಣ ತತ್ವವನ್ನ ತುಂಬಿದ್ರೆ ಅವರು ಸುಳ್ಳು ಹೇಳಬೇಕಾಗಿರುವಂತಹ ಪರಿಸ್ಥಿತಿ ಬಂದಾಗ ಅಲ್ಲಿ ನಮ್ಮ ಸೊ ಅವ್ರಿಗೆ ಸುಳ್ಳು ಹೇಳೋದಕ್ಕೆ ಆಸ್ಪದ ಆಗದೆ ಇರುವಂತ ರೀತಿಯಲ್ಲಿ ಅವರ ಮನಸ್ಸು ಮತ್ತು ಅವರ ಬುದ್ಧಿ ಅವರಿಗೆ ಕೆಲಸ ಮಾಡ್ತವೆ, ಸರಿದಾರಿನಲ್ಲಿ ಮುಂದಕ್ಕೆ ಪಂಡಿಸ್ತವೆ. ಸೊ ಅದ್ರ ಜೊತೆಗೇನೆ ಮನದೊಳಗೆ ವಿಷಯ ತುಂಬಾ ಅಂದ್ರೆ ಕೆಟ್ಟ ಇವತ್ತಿನ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತಹ ಒಬ್ಬ ಮನುಷ್ಯನ ಏಳಿಗೆಗೆ, ಮನುಷ್ಯನ ಅನುಭವಕ್ಕೆ ಬೇಡದೇ ಇರುವಂತ ವಿಷಯಗಳು ಏನೆಲ್ಲ ಇದಾವೆ ಅವೆಲ್ಲವೂ ವಿಷಯಗಳೇ ನಮಗೆ. ಸೊ ಆ ವಿಷಯಗಳು ನಮ್ಮ ಮಕ್ಕಳ, ನಮ್ಮ ಮನಸ್ಸಿನ ಒಳಗಡೆ ಬರಕ್ಕೆ ಚಾನ್ಸೇ ಆಗಲ್ಲ. ಸೊ ಆ ಕಾರಣದಿಂದ ನಾವು ನಮ್ಮ ಮನಸ್ಸಿನೊಳಗೆ ಮತ್ತು ನಮ್ಮ ಮನೆಯೊಳಗೆ ಮನೆಯೊಡೆಯನ್ ಇಲ್ಲದೆ ಇರುವಂತಹದ್ದು ಒಂದು ವಾತಾವರಣನ ನಾವು ಸೃಷ್ಟಿಸಕ್ಕೆ ಸಾಧ್ಯನೇ ಆಗಲ್ಲ. ನಾವು ಈ ಕ್ಷಣದಿಂದನೇ ನಮ್ಮ ಮಕ್ಕಳಿಗೆ, ನಮ್ಮ ವಯಸ್ಸಿಗೆ ಬಂದಿರೋಂತ ಹುಡುಗರುಗಳಿಗೆ ಈ ವಚನೋತ್ಸವದ ಮುಖಾಂತರ ನಾವು ಸರಿಯಾದ ಶರಣ ತತ್ವ ಮತ್ತು ಬಸವ ತತ್ವನ ತುಂಬಿದ್ದೇ ಆಯ್ತು ಅಂತಂತಂದ್ರೆ. ಸೊ ಹಾಗಾಗಿ ಈ ವಚನ ನಮ್ಮ ಇವತ್ತಿನ ಪರಿಸರಕ್ಕೆ, ಇವತ್ತಿನ ಪರಿಸ್ಥಿತಿಗೆ ಅತ್ಯಂತ ಸೂಕ್ತವಾಗಿ ಇದು ನಮಗೆ ಕೂಡುತ್ತೆ. ಸೊ ಹಾಗಾಗಿ
ನಾವು ಈ ರೀತಿ ಈ ವಚನನ ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಕ್ ಶುರು ಮಾಡಿದ್ವಿ ಏನಂತಂದ್ರೆ ಬಸವಣ್ಣವರು ಈ ವಚನನ್ನ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಮೂಲ ಉದ್ದೇಶ ಸಾರ್ಥಕ ಆಗತ್ತೆ ಅಂತ ನನಗನ್ಸುತ್ತೆ. ನಾನು ಈ ವಚನನ ಅರ್ಥ ಮಾಡ್ಕೊಂಡಿರೋ ರೀತಿ ಇದು. ಸೊ ಇದೇ ರೀತಿನಲ್ಲಿ ನಾನು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತದನ್ನ ಡಿಸೈಡ್ ಮಾಡಿ ಹೊರಟಿದ್ವಿ. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಈ ವಚನದ ಬಗ್ಗೆ. ಶರಣಾರ್ಥಿಗಳು ಸರ್. ಮತ್ತೆ ಬೇರೆ ಯಾರಾದ್ರೂ ಈ ವಚನದ ತಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಹೇಳೋದಾಯ್ತು ಅಂತಂದ್ರೆ ದಯಮಾಡಿ ಅನ್ಮ್ಯೂಟ್ ಮಾಡಿ ಮಾತನಾಡಬೇಕಾಗಿ ಕೋರಿಕೆ. ಎಲ್ಲರಿಗೂ ಶರಣಾರ್ಥಿ. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಈ ವಚನದಲ್ಲಿ 2 ಮನೆಗಳ ಕಂಪ್ಯಾರಿಸನ್ ಮಾಡಿದ್ದಾರೆ. ಒಂದು ಲೌಕಿಕ ಮನೆ, ಒಂದು ಆಧ್ಯಾತ್ಮಿಕ ಮನೆ. ಅಂದ್ರೆ ನಮ್ಮ ಅಂತರಂಗ ಬಹಿರಂಗ ಅಂತಲೂ ತಿಳ್ಕೊಬೋದು. ಈ ಥರದ ಮನೆಯಲ್ಲಿ ಇದು ಲೌಕಿಕ ಮನೆಯದೊಳಗ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜೆ ತುಂಬಿ ಅಂತ. ಅದು ಹುಲ್ಲು ಹುಟ್ಟಿರ್ತೈತಿ, ಅದರದ್ದು ಅದು ಒಂದು ಸಾಧಾರಣ ಕ್ರಿಯೆ. ಅದನ್ನ ನಾವು ದಿನಾಲು ತೆಗಿತಾ ಇರ್ಬೇಕು. ಆ ದಿನಾಲು ತೆಗಿತಾ ಇರದೇ ಇದ್ರೆ ಅದು ಬೆಳ್ಕೊಂತ ಹೋಗ್ಬಿಡ್ತೈತಿ. ಅದೇ ತರ ರಜೆನು ಅಂದ್ರೆ ಕತ್ತಲೆ ಅಥವಾ ಇದು ಅಂತ ಇರ್ತೈತಲ್ಲ, ಅದಕ್ಕೂ ನಾವು ಬೆಳಕನ್ನು ತೋರಿಸ್ತಾ ಇರ್ಬೇಕು. ಅಂದ್ರೆ ನಮಗೆ ಅದು ಸತತವಾಗಿ ತೋರಿಸ್ತಾ ಇರ್ಬೇಕು. ಅಂದ್ರೆ ಇಲ್ಲಿ ಒಂದು ಕ್ರಿಯೆ ಏನಿದೆ ಸತತವಾಗಿದೆ, ದಿನನಿತ್ಯ ಕ್ರಿಯೆ ಐತಿ. ಆ ದಿನನಿತ್ಯ ಕ್ರಿಯೆ ನಮ್ಮ ಈ ಲೌಕಿಕ ಮನೆಯೊಳಗೂ ಐತಿ, ನಮ್ಮ ಅಂತರಂಗದ ಮನೆಯೊಳಗೂ ಇರ್ತೈತಿ. ಸೊ ಇವೆರಡಕ್ಕೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಲೌಕಿಕ ಮನೆಗೆ ದಿನಾಲು ಸ್ವಚ್ಛ ಮಾಡ್ಬೇಕು, ಕಸ ತೆಗಿಬೇಕು, ಅದನ್ನ ಮಾಡ್ಬೇಕು. ನಾವು ದಿನಾಲು ಅದ್ರೊಳಗೆ ಕ್ರಿಯೆಯನ್ನು ಮಾಡ್ಕೊಂತ ಅದನ್ನ ಸ್ವಚ್ಛ ಮಾಡಿ, ಅಂದ್ರೆ ಮನೆಯೊಳಗ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅಂತಂದ್ರೆ, ಮನೆಯೊಳಗ ಮನೆ ಒಡೆಯ ಇದ್ರ ಇವನ್ನೆಲ್ಲ ಸ್ವಚ್ಛ ಮಾಡ್ತಾನ, ದಿನಾಲು ಸ್ವಚ್ಛ ಮಾಡ್ತಾನ. ಅದ್ರೊಳಗ ಒಳ್ಳೆಯ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಂಡು ಅವ್ನ ಮನ್ಯಾಗ ಇರ್ತಾನೆ. ಅದೇ ತರ ನಮ್ಮ ಅಂತರಂಗದ ಮನೆಯೊಳಗ ಮನದಲ್ಲಿ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬಿ, ಇವೆರಡೂ ಏನದಾವ ದಿನನಿತ್ಯ ನಮ್ಮ ಸ್ವಚ್ಛತೆ ಆಗ್ಬೇಕು. ದಿನನಿತ್ಯ ಸ್ವಚ್ಛತೆ ಆಗ್ಬೇಕಾದ್ರಿಂದ ನಾವು ಹಿಂದಿನ ವಚನಗಳನ್ನು ನೋಡುವಾಗ ಆ ನಿಜವಾದ ನಿಲುವಿನ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡು ದಿನನಿತ್ಯ ನಾವು ನಮ್ಮ ಧಾರ್ಮಿಕ ಇದಕ್ಕ ಸಂಬಂಧವಾಗಿ ಏಕದೇವೋಪಾಸನೆ, ಲಿಂಗ ಪೂಜೆ ಮತ್ತು ಸಪ್ತ ಶ್ರದ್ಧೆಗಳು, ಕುಲಬೇಡ ಇವೆಲ್ಲ ಒಂದು ಸಪ್ತ 7 ಕ್ರಿಯೆಗಳಲ್ಲ, ಅವನ್ನೆಲ್ಲ ಮಾಡ್ಕೊಂತ ಹೋದ್ರೆ ನಾವು ದಿನನಿತ್ಯ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಈ ವಚನದೊಳಗ ಮೋರ್ ಸ್ಟ್ರೆಸ್ ಏನದ ಅಂದ್ರೆ ದಿನನಿತ್ಯ ಇರಬೇಕು. ಈ ಕಾರ್ಯಕ್ರಮ ದಿನನಿತ್ಯ ಇರಬೇಕು, ಸತ್ಸಂಗ ಇರಬೇಕು. ಈ ತರ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಬೇಕು. ಅನುಭವ ಮಂಟಪದ ಒಂದು ಕನ್ಸೆಪ್ಟೇ ಇದೆ. ಅಂದ್ರೆ ದಿನನಿತ್ಯ ಅವರು ಕೂಡ್ತಾ ಇದ್ರು, ಏನೇನಾಗೈತಿ ಅನ್ನೋದು ತಮ್ಮ ಒಳಗಿನ ವಿಷಯ ಅವನ್ನೆಲ್ಲ ತೆಗೆದು ಹಾಕಾಕಿ ಇವನ್ನೆಲ್ಲ ಕೂಡಿಕೊಂಡು ಜನ ಕೂಡ್ತಾ ಇದ್ರು. ಅದನ್ನ ಶರಣರ ಅನುಭವದ ನುಡಿ ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಮನುಷ್ಯ ಮೇಲೆ ಅನ್ನೋದು ಎಲ್ಲ ವಚನಗಳಲ್ಲಿ ನಾವು ಕಂಡ್ಕೋಬಹುದು. ಆ ಥರ ಪ್ರತಿನಿತ್ಯ ಈ ಒಂದು ಕ್ರಿಯೆ ಇದೆಯಲ್ಲ, ಸತ್ಸಂಗ, ಕೂಡುವಿಕೆ, ವಚನಗಳ ಅನುಭವ, ಇವನ್ನೆಲ್ಲ ನಾವು ಡಿಸ್ಕಸ್ ಮಾಡೋದ್ರಿಂದ ನಮ್ಮಲ್ಲಿ ಇರುವಂತ ಕಲ್ಮಶಗಳು ಎಲ್ಲ ಹೊರಗೆ ಹೋಗ್ತಾವು. ಮತ್ತು ಅದೇ ತರ ನಾವು ಲೌಕಿಕ ಮನೆಯೊಳಗೆ ದಿನನಿತ್ಯ ಸ್ವಚ್ಛ ಮಾಡ್ಕೊಂತ ಇದ್ರ ನಮ್ಮ ಲೌಕಿಕ ಮನೆನೂ ಶುದ್ಧಾಕತಿ, ನಮ್ಮ ಅಂತರಂಗದ ಮನೆನೂ ಶುದ್ಧಾಕತಿ ಅಂತ ಹೇಳಿ ಈ ವಚನದ ಪೂರ್ವಕವಾಗಿ ದಿನನಿತ್ಯ ನಾವಿರಬೇಕು ಅನ್ನುವಂತ ಒಂದು ಮೆಸೇಜ್ ಅವರು ಶರಣರು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಎಲ್ಲರಿಗೂ ಶೇಖರ್ ಕಂಬಳಿ ಸರ್ ಅವರಿಗೆ. ಸರ್ ಇನ್ನೊಂದು ಈ ವಚನಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಚನವನ್ನು ಬಸವಣ್ಣವ್ರು ಬರ್ದಾರ, ಅದನ್ನು ತಾವೆಲ್ಲಾರು ಕೋಟ್ ಮಾಡಬಹುದು. ಏನಂತ ಅಂದ್ರ ಮಂಡೆ ಮಾಸಿದಡೆ ಮಜ್ಜನ ಮಾಡುವರು, ಮನವ ಮಾಸಿದ್ರೆ ಕೂಡಲ ಸಂಗಣ ಶರಣರ ಅನುಭವ. ಈಗ ನಮ್ಮ ತಲೆ ಹೊಲಸಾದ್ರ ಶಾಂಪೂದ ಹಚ್ಚಿ ತೊಳ್ಕೊತೇವಿ, ಬಟ್ಟೆ ಹೊಲಸಾದ್ರ ಮಡಿವಾಳಗ ಇಕ್ತೇವಿ. ನೋಡ್ರಿ, ಇದ ಸೇಮ್ ವಚನ ಅದು.
ಅದಕ್ಕೆ ನಾವು ಸ್ವಚ್ಛ ಇಟ್ಕೋಕಾಗ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಇದು ಒಂದು ವಚನ ನಾವು ಬಳಸ್ಕೋಬಹುದು ಅಲ್ಲಿ. ನಮ್ಮ ಮಂಡೆ ಮಾಸಿದರೆ ಮಜ್ಜನ ಮಾಡೋರು, ಬಟ್ಟೆ ಮಾಸಿದರೆ ಮಡಿವಾಳಗಕ್ಕರು, ಮನವ ಮಾಸಿದರೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಈ ವಚನ ಒಂದು ಹೇಳ್ಬೋದು. ಶರಣಾರ್ಥಿಗಳು ಸರ್. ಶರಣವರ್ ಸರು ಗೂಗಲ್ ಮೀಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ತಿಗಡಿ ಸರ್ ಗೂಗಲ್ ಮೀಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಆಗ್ಲೇ. ದಯಮಾಡಿ ಈ ವಚನದಲ್ಲಿ ಯಾವ್ದಾದ್ರು ಸಾಲ್ಗಳಲ್ಲಿ ಯಾರಿಗಾದ್ರೂ ಏನಾದ್ರೂ ಕೇಳುವಂತದ್ದಿದ್ರೆ ಅಥವಾ ಡೌಟ್ ಅಲ್ಲಿ ಇದ್ರೆ ಅಥವಾ ಕನ್ಫ್ಯೂಷನ್ ಅಲ್ಲಿ ಏನಾದ್ರು ಇದ್ರೆ ದಯಮಾಡಿ ಕೇಳಬೇಕು, ಅನ್ಮ್ಯೂಟ್ ಮಾಡಿ ಕೇಳಬೇಕು ಅಂತ ಕೇಳ್ಕೊಳ್ತೀನಿ. ಒಂದ್ 2 ಮಿನಿಟ್ ಮಾತಾಡ್ಬೋದನ್ರಿ? ನಾನು ಮಾತಾಡ್ಬೋದು ಒಂದ್ 2 ಮಿನಿಟ್? ಆಗ್ಲಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಈ ವಚನ ವಿಶ್ಲೇಷಣೆ ಮಾಡಿದಂತ ಶರಣೆಯರು ಲಕ್ಷ್ಮೀ ದೊಡ್ಡಮನಿ ಅವರು ಬಹಳ ಚೆನ್ನಾಗಿ ಬರ್ದಾರ, ಅದಿ ವಿವರವಾಗಿ ಬರ್ದಾರ. ಮತ್ತೆ ಹೊಳ್ಳಿ ಇದ್ರಾಗ ಏನೋ ಡಿಫಿಕಲ್ಟ್ ಅನ್ನುವಂತ ಪ್ರಶ್ನೆ ಏನು ಬರೋದಿಲ್ಲ. ನೋಡಿದ್ರೆ ಓದಿದ್ರೆ ಅಗದಿ ಬಹಳ ಅಂದ್ರೆ ಬಹಳ ಅಪ್ರತಿಮವಾಗಿ ಬರ್ದಾರ ಅವ್ರು. ಓದಿರ ಬಿಟ್ರೆ ಯಾರಿಗೂ ಇದ್ರಾಗ ಡಿಫಿಕಲ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡು ಕೂಡ ಹೇಳ್ಯಾರ ಅವರು. ಉದಾಹರಣೆಗೆ ವಚನ ಡಿಟೇಲ್ ಹೇಳ್ಕೊಂಡು ಹೇಳ್ಯಾರ. ಇದ್ರ ಸಾರಾಂಶ ಏನಂದ್ರೆ ನಾವು ಮತ್ತು ಅಲ್ಲಿಗೆ ಬರ್ತೈತಿ, ನಮ್ಮ ನಡೆ ನುಡಿ ಶುದ್ಧ ಆಗಿರ್ಬೇಕು. ನಾವು ಇದು ಅಂತರಂಗದ ಬಗ್ಗೆ ಐತಿ. ನಾವು ಒಳಗೆ ನಮ್ಮ ಬರೇ ತನು ಶುದ್ಧ ಆಗಲ್ಲ, ಮನ ಮತ್ತು ಭಾವಗಳು ಶುದ್ಧ ಆಗ್ಬೇಕಂತ. ತನು ಮನ ಭಾವಗಳು ಶುದ್ಧ ಆಗ್ಬೇಕು. ಮತ್ತು ಮತ್ತೊಬ್ಬರಿಗೆ ಬೋಧನೆ ಮಾಡೋದಕ್ಕಿಂತ ಹೆಚ್ಚಿಗೆ ನಾವು ಹೇಳೋರು ಮೊದಲೇಕ ಆಚರಣೆಯಲ್ಲಿ ತರಬೇಕಾಗೈತಿ. ನಾವು ನಮ್ಮ ಆಚಾರಗಳನ್ನ ಪ್ರತಿ ದಿವಸ ನಾವು ತಿದ್ದುಪಡಿ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಬೇಕಾದ್ರೆ ಇವ್ರದಂದ್ರೆ ಒಂದೇ ಒಂದು ಹಾದಿ ಇಷ್ಟಲಿಂಗ ಧ್ಯಾನ, ಇಷ್ಟಲಿಂಗ ಯೋಗ ಮಾಡ್ತಾ ಇದ್ದಾಗ ಏನಾಗ್ತೈತಿ, ನಾನು ಏನ್ ತಪ್ಪು ಮಾಡತ್ತೇನೋ ಏನಿಲ್ಲ, ಇವತ್ತು ಏನಾಗ್ತದೆ ನಂದು ವೈಯಕ್ತಿಕವಾಗಿ ಗುರುತಾಗಿಸ್ಬೋದು. ಆ ರೀತಿ ನಾವು ಮೇಲೆ ದಿವಸ ಮಾಡ್ಕೊಂಡಿರೋದ್ರಿಂದ, ವಚನ ಓದ್ಕೊಂಡಿರೋದ್ರಿಂದ ನಮ್ಮಿಂದ ಆಗ್ತಕ್ಕಂಥ ತಪ್ಪುಗಳು ಕಡಿಮೆ ಮಾಡ್ಕೊಂಡು ಹೋಗ್ತಾವ. ನಮ್ಮಿಂದ ಆಗ್ತಕ್ಕಂಥ ಏನು ಧರ್ಮದ ವಿರುದ್ಧ ಕೆಲಸ ಮಾಡ್ತೈತಿ ಅವಂಥವು ನಮಗೆ ಎಚ್ಚರಿಕೆ ಗಂಟು ಬರ್ತೈತಿ. ಅದನ್ನ ನಾವು ಹೇಳೋರು ಬಹಳಷ್ಟು ಹೇಳೋಕ್ಕಿಂತನೂ ನಾವು ಆಚರಣೆ ತರಬೇಕು. ಲಿಂಗವಂತವ್ರು ನಾವು ಅಂಥವ್ರು ಇಂಥವ್ರಲ್ಲ ಅಂತ ಒಂದು ವಚನ ಬರ್ತೈತಿ. ಅವ್ರ ನಡೆನುಡಿ ನೋಡಿ ಲಿಂಗಾಯತರ ಒಂದು ತಿಳ್ಕೊಬೇಕಂತ ಹೇಳ್ತಾರೆ ಶರಣ. ಅಂದ್ರೆ ಆ ರೀತಿ ನಮ್ಮ ನಡೆ ನುಡಿ ಒಂದಾಗ್ಬೇಕು. ಒಳಗಿನ ಅಂತರಂಗ ಬಹಿರಂಗ ಶುದ್ಧಿ ಆದಾಗ ಮಾತ್ರ ನಾವು ಪರಮಾತ್ಮ ಒಲಿಮೆಗೆ ಪಾತ್ರ ಸಾಧ್ಯತೆ ಇಲ್ಲ, ಆಗುದಿಲ್ಲ. ಈಗೇನಾಗೈತೆ, ನಾವು ಆತ್ಮಂದ ಪರಮಾತ್ಮ ತಿಳ್ಕೊಂಡು ಬಂದಿವಲ್ಲ. ಅನೇಕ ಸರಿ ಹೇಳಿದವು. ಆತ್ಮ ಪ್ರತೀಕ ಇಷ್ಟಲಿಂಗ, ಆತ್ಮ ಅಂದ್ರೆ ಪರಮಾತ್ಮ. ಒಳಗ ಅವನಿಗೆ ಜಗಾನ ಕೊಡತಿಲ್ಲ. ನಮ್ಮಲ್ಲೆಲ್ಲ ಒಳಗ್ ತುಂಬಿಟ್ಟಾರ ಅಡಿ ಎಲ್ಲ. ಒಳಗಿನ ರಾಡಿ ಹೊರಗೆ ಸ್ವಚ್ಛ ಆದ್ರೆ ಒಳಗೆ ಜಗ ಆಗ್ತೈತಿ. ಪರಮಾತ್ಮ ಒಳಗೆ ನೆಲೆಸ್ಬೇಕಂತಾನ ನಾವು ನೆಲ್ಸಕ ಕೊಡಕತ್ತಾ ಇರಲ್ಲ. ನಮ್ಮಲ್ಲಿ ಏನೇನ್ ದುರ್ಗುಣ ಬೇಕಾಗೈತಿ, ಏನೇ ಅಷ್ಟು ಮದ ಬೇಕಾಗೈತಿ, ಸ್ವಲ್ಪ ಬಸವಂಗ ಬೇಕಾಗೈತಿ, ಏನೇ ಮಾಡಬೇಕಾಗೈತಿ, ಈಗ ಮಾಡಬಾರ್ದಾಗೈತಲ್ಲ ಅವೆಲ್ಲ ಮಾಡಕತ್ತೀವಿ. ಅದಕ್ಕೆ ಒಳಗೆಲ್ಲ ತುಂಬಿಟ್ಟಿದ್ರ ಅಡಿ. ಒಳಗಿನ ರಾಡಿ ಹೊಲಸ ಸ್ವಚ್ಛ ಆಗ್ಬೇಕು ಅಂದ ಒಳಗ ಅವನು ಜಗ ಆಗ್ತೈತಿ. ಪರಮಾತ್ಮ ಯಾರಾಗ ಜಗನ ಇಲ್ಲ, ಒಳಗೆಲ್ಲ ರಾಡಿ ತುಂಬ್ಕೊಂಡ್ಬಿಟ್ಟಿವಿ ನಾವು. ಅದಾಗ ರಾಡಿ ಕಡಿಮೆ ಆಗ್ಬೇಕಂದ್ರೆ ಪ್ರತಿ ದಿವಸ ಓದ್ತಾ ನಾವು ಆಚರಣೆ ತರ ಪ್ರಯತ್ನ ಮಾಡ್ಬೇಕು, ಬರೀ ಹೇಳುವುದಲ್ಲ ಅಂತ. ಅದಕ್ಕೆ ಒಂದ್ ಕಡೆ ಒಂದು ಸಣ್ಣ ಒಂದು ವಚನ ಬರ್ತದೆ ನೋಡ್ರಿ. ಆದ್ಯರ ವಚನವೇನು ಬಟ್ಟೆಯ ಸಂಬಳವೇ. ಈ ಶರಣರ ವಚನ ಅಂದಾಕ ಏನ್ ಬರೇ ಇವೇನ ರೋಡ್ ಮೇಲೆ ನಿಂತು ಹೇಳುವಂತ ನಮಗೆ ಸಂಬಂಧ ಗೊತ್ತ ನೋಡ್ರಿ. ಮನೆಯ ಹೊಕ್ಕು ಬೋಧಿಸುವಂತಾಗಿ, ಮನೆಯ ಹೊಕ್ಕು ಮೆಚ್ಚಿಸುವಂತಾಗಿ, ಇದು ಭಕ್ತ ಸ್ಥಳವೇ, ಇದು ಜಂಗಮ ಸ್ಥಳವೇ. ಭಕ್ತನಾದ್ರೆ ಭೃತ್ಯನಾಗಿರಬೇಕು. ಈ ಎರಡೂ ಇಲ್ಲದ ಎಡೆಹಂಚರ ತೋರಿದರ ಕೂಡಲೇ ತನ್ನ ಸಂಗವಾಗಿ. ಅಂದ್ರೆ ನಾವು ಅಂದ್ರೆ ಮನೆಗೆ ಹೋಗಿ ಹೇಳ್ತೇವೆ, ಅದನ್ನ ಮಾಡ್ತೇವೆ, ಪ್ರವಚನ ಮಾಡ್ತೇವೆ, ಸಾಕಷ್ಟು ಅಭ್ಯಾಸ ಮಾಡ್ಕೊಂಡು ಹೋಗ್ತೇವೆ. ನಮ್ಮ ಪ್ರತಿಭೆ ಹೇಳಕಲ್ಲಿ ಪ್ರಯತ್ನ ಮಾಡ್ತಿರ್ತೇವೆ ನಾವು ಎಲ್ಲ ಕಡೆ. ಅಷ್ಟು ಹೋಗ್ಕೊಂಬ ಅಷ್ಟು ನನಗೆ ಹೇಳಕ್ ಬರ್ತೈತಿ, ಇಷ್ಟ ಬರ್ತೈತಿ, ಭಾಳ ಶಾಣೆ ಅದ ಅಂತ ಮಂದಿ ವಿಶ್ವಾಸ ಪ್ರಯತ್ನ ಮಾಡ್ತೇವೆ. ಹೊರಗೆ ನಾ ಸ್ವತಃ ಏನ್ ಮಾಡಕತ್ತೀನಿ, ನಾ ಆಚರಣೆ ತರತೀನಿ ಇಲ್ಲೋ, ನಾ ಅದ್ರ ನಡೆಯಕತ್ತೀನಿ ಇಲ್ಲೋ, ನಾ ಎಲ್ಲಿ ಇಡವಾಗತ್ತೀನಿ ಅನ್ನೋಂಥ ಮಾಡುದಿಲ್ಲ ಅಂತ ಅದಕ್ಕೆ ಚನ್ನಬಸವಣ್ಣ ಎಚ್ಚರಿಕೆ ಮಾಡ್ಯಾರ. ನನ್ ರಿಕ್ವೆಸ್ಟ್ ಅಂದ್ರೆ ನಾವು ಹೇಳಕ್ ಹೋಗಿದ್ದ ಮೊದಲಿಗೆ ನಾವು ಒಳಗಿಂದೊಳಗೆ ನಮ್ದು ಆತ್ಮಶುದ್ಧಿ ಮಾಡ್ಕೊಂಡು ಹೋಗ್ಬೇಕಂತ ಈ ವಚನದ ಸಂದೇಶ ಇದೆ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಏನಾದ್ರು ಕ್ಷಮಿಸಬೇಕಂತ ನನ್ನ ಮಾತು ಮುಗಿಸ್ತೇವೆ. ಎಲ್ಲರಿಗೂ ಶರಣ.
ನಾನು ಮಾತಾಡ್ಬಿಟ್ಟು ಮತ್ತೆ ಯಾರು ಮಾತಾಡ್ತೀನಿ ಶರಣಾರ್ಥಿ ಸರ್ಗೆ. ಸರ್ ಮತ್ತೇನೆ ಯಾರಾದ್ರೂ ಮಾತಾಡೋದಿದ್ರೆ ದಯಮಾಡಿ ಅನ್ಮ್ಯೂಟ್ ಮಾಡಿ ತಮ್ಮ ಇದನ್ನ ಹೇಳ್ಬೇಕಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾವೆಲ್ಲ ಬಹಳ ಚೆನ್ನಾಗಿ ಹೇಳಿದಿರಿ. ನಾವು ಹೇಗೆ ಇರಬೇಕು, ನಡೆನುಡಿ ಹೇಗಿರಬೇಕು ಅನ್ನೋದರ ಕುರಿತು ಅದ್ಭುತವಾದ ಒಂದು ಚಿಂತನೆ ಆಗಲೇ ನಡೆದಿದೆ. ನಾನು ಸ್ವಲ್ಪ ತಡಾಗಿ ಜಾಯ್ನ್ ಆದೆ. ಮನೆಯಲ್ಲಿ ಸಾಮಾನ್ಯವಾಗಿ ಮನೆ ಒಳಗೆ ಮಾಲಕ ಇರಲಿಲ್ಲ ಅಂದ್ರೆ ಆ ಮನೆ ಒಳಗೆ ಕಸ ತುಂಬತದ. ಅದು ಲೌಕಿಕ ಉದಾಹರಣೆ. ಆಗ್ಲೇ ನಮ್ಮ ಇನ್ನೊಬ್ರು ಹೇಳಿದ್ರು, ಶರಣರು ಮಾತಾಡ್ತಾ, ದಿವಸ ಎಲ್ಲ ಸ್ವಚ್ಛ ಇರ್ಬೇಕು, ದಿವಸ ಸ್ವಚ್ಛ ಮಾಡ್ಬೇಕಂತ. ಹೌದು, ಮನೆಯಲ್ಲಿ ಕಸ ತುಂಬತದ ಮಾಲಕ ಇಲ್ಲದೆ ಇದ್ರೆ. ಹಾಗೆ ಈ ನಮ್ಮ ತನುವಿನೊಳಗೆ ಹುಸಿ ತುಂಬಿ, ಆ ಮನದೊಳಗೆ ವಿಷಯ ತುಂಬಿ, ಅಲ್ಲಿ ವಿಷಯದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರ. ವಿಷಯವೆಂಬ ಪಸುರನೆನ್ನ ಮುಂದೆ ತಂದು ಪಸರಿಸಿದರಯ್ಯ, ಪಶುವೇನು ಬಲ್ಲದು ಹಸುರಿಂದೆಳೆಸುವುದು, ವಿಷಯರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವ ನೆರೆದು ಸಲಹೆಯ, ಲಿಂಗ ತಂದೆ ಸುಳಿದೆಗೆದು ಬೆಳೆಯುವನು ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರ ವಚನನ್ನು ಇಲ್ಲಿ ಸೇರಿಸ್ಕೋಬಹುದು. ಜೊತೆಗೆ ಇಲ್ಲಿ ಏನಾಗಿದೆ, ನಮ್ಮ ತನುವಿನೊಳಗೆ ಏನಾಗಿದೆ, ಇವತ್ತಿನ ದಿವಸ ಒಳಗಡೆ ಮನೆ ಒಳಗೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕೊನೆಯ ಸಾಲಲ್ಲಿ. ಮನೆಯೊಳಗೆ ಮನೆಯೊಡನಿಲ್ಲ ಕೂಡಲ ಸಂಗಮ ದೇವ. ಅಪ್ಪ ಬಸವಣ್ಣವ್ರು ಕೊಡ್ತಾ ಇರೋದು ಮನೆಯೊಳಗೆ ಮನೆಯೊಡೆಯನಿಲ್ಲ. ಸ್ವಲ್ಪ ಅದನ್ನ ನಾವು ಗಮನಿಸ್ಬೇಕಾಗಿದೆ. ಏನಿದು ಮನೆಯೊಳಗೆ ನಡೆಯಿಲ್ಲ ಅಂದ್ರೆ, ನಮ್ಮ ದೇಹದ ಒಳಗಡೆ ಅರಿವಂತಕ್ಕಂಥ ಗುರುವನು ಇದ್ದಾನೆ. ಮನಸ್ಸಂತಕ್ಕಂಥದ್ದು ಅದು ಒಳಗಡೆ ಇದೆ, ಬಾಡಿಗೆದಾರ. ಈ ಮನೆ ಮಾಲೀಕ ಒಳಗಡೆ ಇರೋ ಆತ್ಮ. ಆದ್ರೆ ಮನಸ್ಸೇನಿದೆಯಲ್ಲ ಅದು ಬಾಡಿಗೆದಾರ. ಈ ಬಾಡಿಗೆ ಹಿಡ್ಕೊಂಡವ ನಂದ ಮನೆ ಅಂತ ಹೇಳ್ಬಿಟ್ಟು ಅವನ ಇದನ್ನ ಫುಲ್ಲು ಆಳ್ವಿಕೆ ಮಾಡ್ತಾ ಇದ್ದಾನೆ, ನಾನೇ ಒಡೆಯ ಅಂತೇಳಿ ಮಾಲಕನ ತಳ್ಳಿಬಿಟ್ಟು. ಪಾಪ ಮಾಲಕ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಅಂದ್ರೆ ಏನಾಗಿದೆ, ನಮ್ಮ ತನ್ವಿನಲ್ಲೇ ವಿಷಯ, ಹುಷಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೇನು ಅರಿಷಡ್ ವರ್ಗಗಳು ತುಂಬಿದಾವಲ್ಲ, ಇವು ತುಂಬಿಕೊಂಡು ಅವುಗಳಲ್ಲೇ ನಮ್ದು ಜೀವನ ಸಾಗ್ತಾ ಇದೆ. ಆ ಮನಸ್ಸಿನ ಮಾತಿನಿಂದ ನಾವು ನಡೀತಾ ಇದ್ದೇವೆ. ಆ ಮನಸ್ಸಿನ ಮಲಿನತೆ ತೊಳಿಬೇಕು ಅಂತ ಸಹಿತ ನೀವೆಲ್ಲ ಈಗ ಹೇಳಿದ್ರಿ, ತೋಟದವರು ಸಹಿತ ಅದ್ರ ಬಗ್ಗೆ ಹೇಳಿದ್ರು. ಮನುಷ್ಯನ ತೊಳಿಬೇಕು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ತೊಳಿಬೇಕಂದ್ರೆ, ಅರಿಷಡ್ ವರ್ಗಗಳನ್ನ ನಾವು ಕಳ್ಕೋಬೇಕಂದ್ರೆ ಶರಣರ ವಚನಗಳು ಅವುಗಳಂತೆ ನಾವು ನಡಿಬೇಕು. ದಿವಸ ನಮ್ಮ ಮನಸ್ಸಿನೊಳಗೆ ಬರ್ತಕ್ಕಂಥ ಹೊಲಸನ್ನ ತೆಗೆದು, ಇದು ನೀನ್ ಸರಿಯಲ್ಲ, ನೀನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಆ ಮನಸ್ಸನ್ನ ಆ ಪರಮಾತ್ಮನೆಡೆಗೆ, ಭಗವಂತನೆಡೆಗೆ ಒಯ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಮನುಷ್ಯನ ಕೈಯೊಳಗೆ ಏನ್ ಮಾಡಿದ್ವಿ ನಾವು ಇವತ್ತು, ಈ ಶರೀರ ತಲ್ಲಣಿಸ್ತಾ ಇದೆ. ಆ ಮನಸ್ಸಿಗೆ ಬುದ್ಧಿ ಕೊಟ್ಬಿಟ್ಟು ಮನಸ್ಸೇ ಈ ದೇಹವನ್ನ ಇವಾಗ ಆಳ್ತಾ ಇದೆ, ಮನಸ್ಸೇ ಮಾಲಕ ಹಾಕೊಂಡು ನಿಂತಿದೆ. ಆ ಮನಸ್ಸನ್ನ ಮಾಲೀಕದಾರನ ಬದ್ಲಿ ಆ ಮನಸ್ಸನ್ನ ಆ ಮಾಲೀಕದಾರ ಏನು ಒರಿಜಿನಲ್ ಮಾಲೀಕದಾರ ಇದ್ದಾನೆ ಒಳಗಡೆ, ಆತ್ಮ ಅಂತ ನಾವ್ ಏನ್ ಕರಿತಾ ಇದ್ದೇವೆ ಅಥವಾ ಪರಮಾತ್ಮ ಅಂತ ಏನ್ ಕರಿತಾ ಇದ್ದೇವೆ, ಆ ಪರಮಾತ್ಮನ ಅರಿವಿನ ಇಂದ ನಡೆಯುವ ಕೆಲಸ ಆಗ್ಬೇಕು. ಆ ಅರಿವಿನಡೆಗೆ ನಮ್ಮ ಪಯಣ ಆಗ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿಗಳು ಮುಳ್ಕೂರ್ ಸರ್ಗೆ. ಸರ್ ಮತ್ತಿನ ಯಾರಿಗಾದ್ರೂ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ, ಇಲ್ಲ ಅಂತಂತಂದ್ರೆ ತಿಗಡಿ ಸರ್ ತಮ್ಮ ಕೊನೆಯ ಇದನ್ನ ಮಾಡ್ತಾರೆ. ಮಾಡಿ ನಾವು 9:05 ಆಯ್ತಾಗ್ಲೇ. ಸೊ ತಿಗಡಿ ಸರ್ ಮುಗಿಸಿದ ನಂತರ ನಾವು ಇದನ್ನ ಮುಗಿಸ್ಬೋದು. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಯಾವ್ದಾದ್ರು ಸಾಲಲ್ಲಿ ಏನಾದ್ರು ಕೇಳುವಂತದ್ದು ಏನಾದ್ರು ಇದೆಯಾ? ಎಲ್ಲರೂ ಶರಣಾರ್ಥಿ. ಮುಳುಕು ಸರ್ ಇವಾಗಲೇ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ಸುಂದರವಾಗಿ ಹೇಳಿದ್ರು. ಅಂದ್ರೆ ಮನಸ್ಸು ಬೇರೆ, ಆತ್ಮ ಬೇರೆ. ಮನಸ್ಸು ಬಾಡಿಗೆದಾರ ಮತ್ತು ಆತ್ಮ ಅದು ಪರಮಾತ್ಮನ ಅಂಶ. ಮತ್ತು ಅವ್ರು ಹೇಳಿದ್ರು ಅರಿವು ಆತ್ಮದ ಜೊತೆ ಇರುತ್ತೆ ಮತ್ತು ಇವು ಬೇರೆ ಫೋನ್ ಸರಿಯಾಗಿ ಕೇಳ್ತಾ ಇಲ್ಲ. ನೆಟ್ವರ್ಕ್ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಅಲ್ಲ, ಸರಿ ಇದೆ. ಆ ಫೋನ್ ಸರಿಯಾಗಿ ಕೇಳ್ತಾ ಇಲ್ಲ ನಿಮ್ದು. ಸರಿಯಾಗಿ ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿ ಕೂತ್ಕೊಳ್ಳಿ ಸರ್. ಸರಿ ಇದೆ. ಹೇಳಿ. ಹಾ, ಹೇಳಿ. ಹಾ, ಈಗ ಬರ್ತಾ ಇದೆ ಹೇಳಿ.
ಸರ್ ಅದೇ ಆತ್ಮ ಅರಿವು ಆತ್ಮದ ಜೊತೆ ಸಂಗಡ ಇರುತ್ತೆ, ಮನಸ್ಸಿನ ಸಂಗಡ ಜೊತೆ ಇರುತ್ತೆ. ಅದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಸರ್. ಆತ್ಮದ ಜೊತೆ ಅರಿವು ಇರುತ್ತಾ ಅಥವಾ ಆತ್ಮದ ಜೊತೆ ಮನಸ್ಸಿನ ಜೊತೆ ಅರಿವು ಇರುತ್ತೆ? ಮನುಷ್ಯನ ಜೊತೆ ಇರಲ್ಲ ಸರ್, ಮನುಷ್ಯನ ಜೊತೆ ಇರಲ್ಲ. ಇಲ್ಲಾಂದ್ರೆ ಏನ್ ಅರಿವಿಗೇಡ ಅಂತ ಬೈತಿರ್ತಾರಲ್ಲ ನಮ್ಮಲ್ಲಿ, ಏನ್ ಬುದ್ಧಿಗಿದ್ದು ಐತಿಲ್ಲ ಅಂತ. ಮನಸ್ಸು ಅದು ಮಂಗ್ಯ ಆ ಕಡೆ ಈ ಕಡೆ ಓಡಾಡ್ತದ, ಅದು ಬೇಕು ಇದು ಬೇಕಂತ ಹೇಳಿ ಕಂಡದ್ದನ್ನು ಬಯಸುವುದು ಕಾಮ, ಬಯಸಿದ್ದು ದೊರೆಯದಿದ್ದರೆ ಕ್ರೋಧ, ದೊರೆತದ್ದು ಇನ್ನಷ್ಟು ದೊರೆಯಲೆಂಬ ಲೋಭ, ದೊರೆತದ್ದು ತನ್ನಲ್ಲೇ ಇರ್ಬೇಕೆಂದ ಮೋಹ. ಹಿಂಗೆ ಅದು ಬೆಳ್ಕೊಂತ ಹೋಗುತ್ತೆ. ತನ್ನೊಬ್ಬನಲ್ಲಿ ಇರದೆ ಇನ್ನೊಬ್ಬನಲ್ಲಿ ಇದ್ದರೆ ಮತ್ಸರ. ಹಿಂಗೆ ಮನಸ್ಸಿಗೆ ಅದು ಆ ಕಡೆ ಈ ಕಡೆ ಚಲಿಸ್ತಾ ಇದೆ, ಅರಿವು ಇರೋದಿಲ್ಲ. ಯಾವಾಗ ಅದು ಅರಿವಿನ ಕಡೆ ಮನಸ್ಸು ತೆರಿತು, ಅದು ಭಗವಂತನ ಕಡೆ ಹೊರಟಿತು ಅಂತ. ಅರಿವೇ ನಾವು, ಆ ಅರಿವೇ ಗುರು ಅಂತ ನಾವು ಕರೆದಿದ್ದೀವಿ, ಶರಣರು ಕರೆದಿದ್ದಾರೆ. ಸೊ ಅರಿವು ಅಂದ್ರೆ ಪರಮಾತ್ಮನೇ, ಮನುಷ್ಯನ ಜೊತೆ ಇರೋದಿಲ್ಲ. ಮನುಷ್ಯನ ಜೊತೆ ಅರಿವು, ಮನಸ್ಸು ಅರಿವಿನ ಜೊತೆ ಬಂತು ಅಂದ್ರೆ ಇದಾಯ್ತು. ಮನಸ್ಸು ಅರಿವಿನ ಜೊತೆ ಬರೋದಿಲ್ಲ. ಪಂಚೇಂದ್ರಿಯಗಳ ಮೂಲಕ ಈ ಲೌಕಿಕ ಸುಖವನ್ನ ಭೋಗವನ್ನ ಸಾಧ್ಯ ಆದಷ್ಟು ಬಯಸ್ತಾ ಇದ್ದದ. ಶರೀರಕ್ಕೆ ಪೆಟ್ಟು ಕೊಡ್ತದ, ಕೊಟ್ಟರು ಸಹಿತ ನಾವು ಕೇಳೋದಿಲ್ಲ. ಕುಡಿಬಾರ್ದಂತಿರ್ತಾರೆ, ಕುಡಿತಿರ್ತಾರೆ. ಯಾಕಂದ್ರೆ ಅವ್ರು ಮನುಷ್ಯನ ಕೈಯೊಳಗೆ ಬುದ್ಧಿ ಕೊಟ್ಟಿರ್ತಾರೆ. ಸಿಗರೇಟ್ ಸೇದಬಾರ್ದು ಅಂತಾರೆ, ಸ್ಮೋಕಿಂಗ್ ಡೇಂಜರಸ್ ಅಂತಾರೆ, ಆ ಡಾಕ್ಟರ್ ಸೇರ್ತಿರ್ತಾರೆ. ಹಂಗೆ ಅದು ಮನುಷ್ಯನ ಜೊತೆ ಅರಿವಿರಲ್ಲ ಸರ್. ಅರಿವೇ ಬೇರೆ, ಅರಿವೇ ಗುರು. ಅದು ಮನುಷ್ಯನ ಜೊತೆ ಇರಲ್ಲ, ಅದೇ ಪರಮಾತ್ಮ. ಸರಿ ಸರ್, ಥ್ಯಾಂಕ್ ಯು ಸರ್ಗೆ ಮತ್ತು ಮುಳ್ಕೂರ್ ಶರಣರಿಗೆ. ಶರಣರೆ ಮತ್ತಿನ್ನು ಯಾರಾದ್ರೂ ಮಾತನಾಡುವಂತವ್ರು ಇದ್ದೀರಾ? ಅಥವಾ ತಿಗಡಿ ಸರ್ ಕೊಡಿ ಸರ್. ತಿಗಡಿ ಸರ್, ಇವತ್ತು ಇಂದಿನ ವಚನನ ಎಲ್ಲರೂ ಆದಷ್ಟು ತಮ್ಮ ಅನುಭವಕ್ಕೆ ಬಂದಿರೋ ರೀತಿಯಲ್ಲಿ ಅವರು ತಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ತಾವು ದಯಮಾಡಿ ಅನ್ಮ್ಯೂಟ್ ಮಾಡಿ ತಮ್ಮ ನಮ್ಮ ಜೊತೆ ಶೇರ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ತಡವಾಗಿ ಹೇಳಿದ್ದಕ್ಕೆ ಮೊದಲನೇ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಾನೀಗ ಆಸ್ಪತ್ರೆಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಸಂಸ್ಥೆ ಡೆಲಿವರಿ ಇರೋದ್ರಿಂದ ಹೀಗಾಗಿ ಹೆಚ್ಚು ತಿಳ್ಕೊಳಕ್ಕಾಗಲಿಲ್ಲ. ಆದರೆ ಶರಣವರು ಮತ್ತು ಇನ್ನು 4 ಜನ ಹೇಳಿದ ವಿಷಯ ಕೇಳಿ ಬಹಳ ಸಂತೋಷ ಆಯಿತು. ಎಲ್ಲರೂ ಕೂಡ ಬೇರೆ ಬೇರೆ ಮಗ್ಗಲುಗಳಿಂದ ಅದನ್ನು ನೋಡಿದ್ದಾರೆ. ಮತ್ತು ಅಲ್ಲಿ ಲೇಖಕಿ ಬರೆದ ವಿವರಣೆ ಬಹಳ ಅದ್ಭುತವಾಗಿದೆ. ಅದನ್ನು ಕೂಡ ನಮ್ಮ ಶರಣರು ಮೆಚ್ಚಿಕೊಂಡಿದ್ದಾರೆ. ದೂರದ ಮಹಾರಾಷ್ಟ್ರ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಕನ್ನಡ ಬೋಧನೆಯನ್ನು ಮಾಡತಕ್ಕಂತಹ ಶಿಕ್ಷಕಿ ಬರೆದ ಬರಹ ಅದು ಕೂಡ ಅದ್ಭುತವಾಗಿದೆ. ಎಲ್ಲವನ್ನು ನೋಡಿದಿರಿ, ಏನು ಹೇಳೋದಿಲ್ಲ, ತಮಗೆಲ್ಲ ಅರ್ಥ ಆಗಿದೆ, ಎಲ್ಲರೂ ಚೆನ್ನಾಗಿದೆ. ಒಂದು ಕರೆಂಟ್ ಅಂದ್ರೆ ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ಒಂದು ಕನೆಕ್ಟ್ ಮಾಡಬಹುದೇನೋ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾನು ಆರಂಭದಲ್ಲೇ ಹೇಳಿದೆ ಕನೆಕ್ಟ್ ಮಾಡೋದು ಅಂತ. ಅಲ್ಲಿದೆ ಏನಂದ್ರೆ ಕಸ ತಂದು ಹಾಕ್ತೀವಿ, ಬೇಡದ ವಿಷಯಗಳ ತಂದು ಹಾಕೊಂಡು ಒಳಗಿರ್ತಕ್ಕಂಥ ಅರಿವೆಂಬ ಗುರುದೇವನನ್ನು ಮರಿತೀವಿ ಇತ್ಯಾದಿಗಳ ವಿವರಣೆ ತುಂಬಾ ಸಾಕಷ್ಟು ಬಂದಿದೆ. ಇಲ್ಲಿ ಇವತ್ತು ಬಸವ ಧರ್ಮದ ಬಗ್ಗೆ, ಶರಣರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಕೆಲವು ವಿರೋಧಿಗಳು ಮಾಡ್ತಾ ಇದ್ದಾರಲ್ಲ. ಪುಸ್ತಕ ಇರ್ಬೋದು, ಮಾತುಗಳಿರ್ಬೋದು, ಏನೇ ಇರ್ಬೋದು, ಇದು ಕಸನೇ. ಈ ಕಸವನ್ನ ನಮ್ಮ ತಲೆಯೊಳಗೆ ನಾವು ತಗೊಳ್ಬಾರ್ದು. ಇದನ್ನ ಹಾಕಿದ್ರೆ ನಮ್ಮಲ್ಲಿ ದ್ವಂದ್ವತೆ ಶುರುವಾಗ್ತದೆ. ಅದಕ್ಕೆ ನಮಗೆ ಬಸವಣ್ಣ ಕೊಟ್ಟ ಅರಿವು ಎಂಬ ಗುರುದೇವರನ್ನು ಅವನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಇಂತಹ ಅಪ್ರಬುದ್ಧ ಹೇಳಿಕೆಗಳು, ನಿಂದನೆಗಳು, ಇಂತಹ ಕಸವನ್ನ ಯಾವಾಗಲೂ ಕೂಡ ನಮ್ಮ ಹತ್ರ ತರಲಾರದೆ ಅದನ್ನ ಕಡೆ ದೂರ ಮಾಡೋದು, ಸರಿಸೋದು. ಅಂದ್ರೆ ಶರಣ ವಿರೋಧಿ ತತ್ವಗಳನ್ನು ಯಾರೇ ಹೇಳಿದ್ರು ಕೂಡ ಅದನ್ನು ನಾವು ನಂಬೋ ಹಾಗಿಲ್ಲ. ಯಾಕಂದ್ರೆ ನಮಗೆ ಶರಣರ ತತ್ವಗಳ ಪ್ರತ್ಯಕ್ಷ ಪ್ರಮಾಣ ವಚನ ಸಾಹಿತ್ಯ ಇದೆ. ಶರಣರ 4-5 ವಚನಗಳು ತುಂಬಾ ಚೆನ್ನಾಗಿ
ಕೋರಿಲೇಟ್ ಮಾಡಿದ್ದಾರೆ. ಹೀಗಾಗಿ ಯಾವ ಸಮಸ್ಯೆಯೂ ಸಣ್ಣ ಬರುವುದಿಲ್ಲ. ಯಾರು ಏನೇ ಹೇಳ್ಕೊಳ್ಳಿ, ದಯವಿಟ್ಟು ಇದನ್ನು ಒಂದು ಸಾಲು ಸೇರಿಸಿ ಇಂಥ ಅಪಸವ್ಯಗಳಿಗೆ ಕೆಟ್ಟ ವಿಷಯಗಳನ್ನು ನಿಮ್ಮ ತಲೆಗಳಲ್ಲಿ ಹಾಕ್ಕೋಬೇಡ್ರಿ. ಅದು ಬಾಧಾ ಕೊಡುತ್ತದೆ. ಅದರಿಂದ ದೂರ ಇರಿ ಅನ್ನೋದನ್ನು ಕೂಡ ಸೇರಿಸಿ ಹೇಳಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಚೆನ್ನಾಗಿದೆ, ಒಳ್ಳೆಯ ರೀತಿ ಇವತ್ತು ಚರ್ಚೆಯಾಗಿದೆ. ಶರಣಾರ್ಥಿ. ಶರಣಾರ್ಥಿ ಸರ್ಗೆ. ಐ ಥಿಂಕ್ ಇವತ್ತು ತುಂಬಾ ವಿಸ್ತೃತವಾಗಿ ನಾವು ಎಲ್ಲರೂ ವಚನನ ಸರಳೀಕರಣಗೊಳಿಸಿದ್ದೇವೆ ಅಂತ ಅನ್ಕೋತೀವಿ. ಇವತ್ತಿನಂತೆ ನಾವೆಲ್ಲರೂ ಪ್ರತಿದಿನವೂ ಇದನ್ನ ಸರಳೀಕರಣಗೊಳಿಸುವಂತ ಪ್ರಯತ್ನ ನಾವು ಮಾಡಿದ್ವಿ ಅಂತಂದ್ರಪ್ಪ ಅಂದ್ರೆ ನಾವು ಕೂಡ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಇಂದಿನ ವಚನೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ